ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆಗಸ್ಟ್ 15 ಅಂತ ಹೇಳಿದ್ರೆ ಸಂಭ್ರಮದ ದಿನ ಹೇಗೋ, ಆಗಸ್ಟ್‌ನ ಪ್ರತಿದಿನ ಕೂಡ ಇದನ್ನು ಸಂಭ್ರಮಿಸಬೇಕು ಅನ್ನುವಂಥದ್ದು ಮೋದಿ ಕೊಟ್ಟಂತಹ ಕರೆ. ಮೋದಿಯವರ ಆಡಳಿತದಲ್ಲಿ ಹರ್ ಘರ್ ತಿರಂಗ ಅನ್ನುವಂತಹ ಒಂದು ಯೋಜನೆ ಚಳುವಳಿಯಾಗಿ ಬದಲಾಯಿತು. ಅದು ಈ ವರ್ಷ ಕೂಡ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವೊಂದು ವಿಶೇಷ ವ್ಯಕ್ತಿಯ ಜೊತೆಗಿದ್ದೇವೆ. BJPಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಳ ಸರ್ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನು ಸ್ವಾಗತಿಸೋಣ. ನಮಸ್ತೆ ಸರ್. ವಿಶೇಷ ಅಂತ ಹೇಳಿದರೆ ಹರ್ ಘರ್ ತಿರಂಗ ಇದರ ಅಭಿಯಾನ ಬಹಳ ಅದ್ಧೂರಿಯಾಗಿ ಚಾಲನೆಗೊಳ್ಳಲಿಕ್ಕಿದೆ. ಅದರಲ್ಲೂ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ದಿನ ನಡೀತಾ ಇರುವಂಥದ್ದು ಪುತ್ತೂರಿನಲ್ಲಿ. ಅದು ವಿಶೇಷ ಅಂತ ಹೇಳ್ಬೋದು. ಅದರ ಹೆಮ್ಮೆ ನಮಗೂ ಇದೆ, ಖುಷಿ ನಿಮ್ಮ ಮುಖದಲ್ಲೂ ಕಾಣ್ತಾ ಇದೆ. ಈ ಒಂದು ಚಳುವಳಿ ಅಥವಾ ಈ ಒಂದು ಯೋಜನೆ, ಇದರ ಹಿಂದೆ ಇರುವಂಥ ಯೋಚನೆಗಳ ಬಗ್ಗೆ ತಿಳ್ಕೊಳ್ಬೇಕು. ಯಾವ ರೀತಿ ಒಂದು ತಯಾರಿ ನಡೀತಾ ಇದೆ, ಯಾವ ರೀತಿ ನಡೀಲಿಕ್ಕಿದೆ, ಈ ಬಾರಿಯಲ್ಲಿ ಏನು ವಿಶೇಷತೆ ಇದೆ ಅಂತ. ಭಾರತದ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಡೆಯುವಂಥ ತಿರಂಗ ಯಾತ್ರೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ತಿರಂಗ ಯಾತ್ರೆ ಕಾರ್ಯಕ್ರಮ ಮಾಡೋದರ ಮುಖಾಂತರ ಈ ದೇಶದ ಉತ್ಸವವನ್ನು ಆ ರೀತಿ ಆಚರಣೆ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇಡೀ ದೇಶದ ಬೂತಲ್ಲಿ ಮತ್ತು ದೇಶದ ಎಲ್ಲ ವಿಧಾನಸಭಾ ಕ್ಷೇತ್ರ ಮತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಾಡುವಂಥದ್ದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಧ್ವಜವನ್ನು, ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದರ ಮುಖಾಂತರ 3 ದಿನಗಳ 13ನೇ ತಾರೀಕು ಬೆಳಗ್ಗೆಯಿಂದ 15ನೇ ತಾರೀಕು ಸಂಜೆ ತನಕ ಧ್ವಜವನ್ನು ಹಾರಿಸುವುದರ ಮುಖಾಂತರ ರಾಷ್ಟ್ರದ ಸ್ವಾತಂತ್ರ್ಯೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಆಚರಣೆ ಮಾಡುವುದು ರೂಢಿಯಾಗಿದೆ. ಈ ಸಲ ಹೋದ ಸಲ ಕೂಡ ಇತ್ತು, ಈ ಸಲ ಕೂಡ ಈ ಒಂದು ರಾಷ್ಟ್ರೀಯ ಉತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ತಿರಂಗ ಯಾತ್ರೆಯನ್ನು ಕಳೆದ ಸಲ ಕೂಡ ಮಾಡಿದ್ದೇವೆ, ಈ ಸಲ ಕೂಡ ಈ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ವಿಶೇಷವಾಗಿ ಈ ಒಂದು ತಿರಂಗ ಯಾತ್ರೆಯ ಬಗ್ಗೆ ಆಸಕ್ತಿ ವಹಿಸಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಡೀ ರಾಜ್ಯಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸ ಬರುವಂಥ ಒಂದು ಕಾರ್ಯಕ್ರಮ ಇತ್ತು. ಈ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಶೇಷವಾಗಿ ಯೋಚನೆಯನ್ನು ಮಾಡಿದ್ದೆವು. ಸಂಸದರು 8ನೇ ತಾರೀಕು 7ನೇ ತಾರೀಕು ಅವರಿಗೆ ಸಂಸತ್ತಿನ ಕಲಾಪ ಇರುವ ಕಾರಣ 8ನೇ ತಾರೀಕು ಅವರು ಬರುವ ಕಾರಣ ಮಂಗಳೂರು ನಗರದಲ್ಲಿ ಮಾಡುವಂಥ ಯೋಚನೆ ಇತ್ತು. 7ನೇ ತಾರೀಕು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ CT ರವಿಯವರ ಕಾರ್ಯಕ್ರಮವನ್ನು ಜೋಡಿಸಿ ನಾವು 7ನೇ ತಾರೀಕು ಮಾಡಬೇಕು ಅಂತ ನಿಶ್ಚಯ ಮಾಡಿದೆವು. ಆವಾಗ ವಿಶೇಷವಾಗಿ ಪುತ್ತೂರಿನ ಕಾರ್ಯಕರ್ತರ ಒಂದು ಉತ್ಸಾಹ, ಅಲ್ಲಿಯ ಒಂದು ರಾಷ್ಟ್ರೀಯ ಚಿಂತನೆ ಇರುವಂಥ ಅನೇಕ ಯುವಕರ ಒಂದು ಪ್ರೇರಣೆಯ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಪುತ್ತೂರಿಗೆ ಕೊಡಬೇಕು ಅಂತ ವಿಶೇಷವಾಗಿ ನನ್ನಲ್ಲಿ ವಿನಂತಿಯನ್ನು ಮಾಡಿದರು. ಆ ಕಾರಣಕ್ಕೋಸ್ಕರ ಪುತ್ತೂರು ನಮ್ಮ ಜಿಲ್ಲೆಯ ಒಂದು ಹೃದಯ ಕೇಂದ್ರ, ಹಿಂದುತ್ವದ ಒಂದು ಭದ್ರಕೋಟೆ, ರಾಷ್ಟ್ರೀಯ ವಿಚಾರಕ್ಕೆ ಯಾವತ್ತೂ ಕೂಡ ಕೈಗೆತ್ತಿ ನಿಲ್ಲುವಂಥ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅಲ್ಲಿಯ ಕಾರ್ಯಕರ್ತರು ಕೂಡ ನಮ್ಮ ಪಾರ್ಟಿಯಿಂದ ಕೊಟ್ಟಂಥ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಕಾರ್ಯಕರ್ತರ ತಂಡ ಇದೆ. ವಿಶೇಷವಾಗಿ ತಿರಂಗ ಯಾತ್ರೆ ಸಮಿತಿಯನ್ನು ಮಾಡಿಕೊಂಡು ನಾವು ನೇರವಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ಮಾಡೋದಿಲ್ಲ. ತಿರಂಗ ಯಾತ್ರೆಯನ್ನು ಎಲ್ಲರೂ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಭಾಗವಹಿಸುವಿಕೆ ಮುಖಾಂತರ ಈ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ಸಮಿತಿಯನ್ನು ಮಾಡಿಕೊಂಡು ಎಲ್ಲ ವರ್ಗದ ಜನರಿಗೆ, ಎಲ್ಲ ಸಾಮಾನ್ಯ ಜನರಿಗೆ ಮತ್ತು ದೇಶಭಕ್ತಿ ಇರುವಂಥ ಎಲ್ಲ ಜನರಿಗೆ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಪುತ್ತೂರಲ್ಲಿ 7ನೇ ತಾರೀಕು ಕಾರ್ಯಕ್ರಮ ಮಾಡುವ ನಿಶ್ಚಯ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪುತ್ತೂರಲ್ಲಿ ಕಾರ್ಯಕ್ರಮ ಆಗ್ತದೆ. ಒಂದೇ ಪ್ರಶ್ನೆಯಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರಿ. ವೈಯಕ್ತಿಕವಾಗಿ ಕೇಳೋದಂತ ಹೇಳಿದರೆ, ನಿಮ್ಮ ದೇಶ ಅಥವಾ ನಮ್ಮ ದೇಶ ಅಂತ ಹೇಳಿದರೆ ಮೊದಲು ಬರುವಂಥ ಯೋಚನೆ ಏನು, ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆ ಏನು, ನಿಮ್ಮ ದೇಶದ ಮೇಲೆ ನಿಮಗಿರುವಂಥ ಭಕ್ತಿ? ನೋಡಿ, ನಮ್ಮ ದೇಶ ಮೊದಲು. ನಮ್ಮ ಪಾರ್ಟಿಯಲ್ಲಿ ಕೂಡ ನಾವು ಹೇಳುವಂಥದ್ದು ಪ್ರಥಮ ನಮ್ಮ ದೇಶವೇ. ದೇಶದ ಒಂದು ಸುವ್ಯವಸ್ಥೆ, ದೇಶದ ಅಭಿವೃದ್ಧಿ ಮತ್ತು ವಿಶೇಷವಾಗಿ ದೇಶದ ಆಂತರಿಕ ಭದ್ರತೆ ಇವೆಲ್ಲ ಒಳ್ಳೆಯ ರೀತಿಯಲ್ಲಿದ್ದರೆ ಮತ್ತು ದೇಶದ ಜನರು ಸುಖ ನೆಮ್ಮದಿಯಿಂದ ಬದುಕಿದರೆ
ಎಲ್ರಿಗೂ ಸರ್ಕಾರ ಮಾಡುವಂಥ ಎಲ್ಲ ಯೋಜನೆಗಳು ಜನಸಾಮಾನ್ಯರಿಗೆ ಮುಟ್ಟಿದರೆ ಆವಾಗ ಈ ದೇಶದ ಜನರು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶ ಅತ್ಯಂತ ಜಗತ್ತಿನಲ್ಲೇ 150 ಕೋಟಿ ಜನ ಇರುವಂಥ ಒಂದು ದೇಶ ಅಂದರೆ ಅದು ಭಾರತ. ವಿಶೇಷವಾಗಿ ವಿಶ್ವದಲ್ಲೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಒಂದು ಇರುವಂಥ ದೇಶ ಭಾರತ. ವಿಶೇಷವಾಗಿ ನರೇಂದ್ರ ಮೋದಿ ಅವರಂಥ ಒಂದು ಅಪ್ರತಿಮ ದೇಶಭಕ್ತ ಈ ದೇಶವನ್ನು ನಡೆಸುವಂಥದ್ದು ನಮಗೆಲ್ಲರಿಗೂ ಸಂತಸ ಮತ್ತು ಸಂಭ್ರಮದ ಒಂದು ದೇಶ ಅಂತ ತಿಳ್ಕೊಂಡಿದ್ದೇನೆ. ಈ ದೇಶವನ್ನು ಯಶಸ್ಸಿನತ್ತ ಮತ್ತು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಹುಟ್ಟಿರುವಂಥ, ಈ ದೇಶದ ಮೇಲೆ ಅಭಿಮಾನ ಇರುವಂಥ ನಾವು ನಿಜವಾಗಿ ಭಾಗ್ಯವಂತರು. ನಮ್ಮ ಮೋದಿಯವರು ಕೊಟ್ಟಂಥ ಈ ಕರೆಗೆ ಇಡೀ ದೇಶವೇ ಓಗೊಟ್ಟಿದೆ. ಹಾಗೆ ಅವರ ಕರೆಗೆ ಇಡೀ ದೇಶವೇ ಜೊತೆ ಸೇರಿರಬೇಕಾದ್ರೆ ಪುತ್ತೂರಿನವರಿಗೆ ನೀವು ಯಾವ ರೀತಿ ಕರೆಯನ್ನು ಕೊಡ್ತಾ ಇದ್ದೀರಾ? ಯಾಕಂತ ಹೇಳಿದರೆ ಈ ಒಂದು ಸಂಭ್ರಮ ಯಾವ ಪಾರ್ಟಿ ಮಾಡುತ್ತೆ ಅನ್ನುವಂಥದ್ದು ಮುಖ್ಯ ಆಗಲ್ಲ, ರಾಷ್ಟ್ರೀಯತೆ ಅನ್ನುವಂಥದ್ದು ಎಲ್ಲರ ರಕ್ತದಲ್ಲಿ ಇರಬೇಕಾದಂಥದ್ದು. ಹಾಗಾಗಿ ಇದೆಲ್ಲವನ್ನು ಮರೆತು ಪಕ್ಷ, ಧರ್ಮ, ಜಾತಿ ಇದೆಲ್ಲವನ್ನು ಮರೆತು ಮಾನವೀಯತೆ, ರಾಷ್ಟ್ರೀಯತೆಯ ಜೊತೆಗೆ ಬರಬೇಕಾದಂಥ ಜನತೆಗೆ ನೀವು ಯಾವ ರೀತಿ ಕರೆ ಕೊಡ್ತೀರಾ? ಪುತ್ತೂರಿನಲ್ಲಿ, ವಿಶೇಷವಾಗಿ ಪುತ್ತೂರಿನಲ್ಲಿರುವ ಯಾವ ಪಾರ್ಟಿಯಲ್ಲಿ ಕೂಡ ಇರಲಿ ಜನಪ್ರತಿನಿಧಿಯಾಗಿ, ಆದರೆ ದೇಶದ ನರೇಂದ್ರ ಮೋದಿಯವರ ಬಗ್ಗೆ ಅಪಾರವಾದ ಅಭಿಮಾನ ಇರುವಂಥವರು ಪುತ್ತೂರಲ್ಲಿರುವಂಥದ್ದು. ಆ ಕಾರಣಕ್ಕೋಸ್ಕರ ಪುತ್ತೂರು ಆಯ್ಕೆ ಮಾಡಿರುವಂಥದ್ದು ಕೂಡ ಅದೇ ಕಾರಣಕ್ಕೆ, ಪುತ್ತೂರಿಗೆ ಒಂದು ಸ್ಫೂರ್ತಿಯ ನೆಲೆಯಾಗಬೇಕು ಮತ್ತು ಪುತ್ತೂರಿನ ಕಾರ್ಯಕರ್ತರಿಗೆ ಸ್ಫೂರ್ತಿ ಸಿಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನನಗಿರುವಂಥ ಮಾಹಿತಿ ಪ್ರಕಾರ ಪುತ್ತೂರಲ್ಲಿ ಅದು ಯಾವುದೇ ಸಂಘಟನೆಯಲ್ಲಿರಲಿ, ಎಲ್ಲೇ ಇರಲಿ, ಎಲ್ಲದಕ್ಕೂ ಈ ಒಂದು ತಿರಂಗ ಯಾತ್ರೆಗೆ ಸಂಪೂರ್ಣವಾಗಿ ಬೆಂಬಲಿಸುವಂಥದ್ದು, ಅದರ ಒಟ್ಟಿಗೆ ಇರುವಂಥದ್ದು ಅನಿವಾರ್ಯತೆ ಇದೆ. ಮತ್ತು ಎಲ್ಲರೂ ಈ ಒಂದು ತಿರಂಗ ಯಾತ್ರೆಯನ್ನು ಯಶಸ್ವಿ ಮಾಡಲಿಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರು, ನಮ್ಮ ಪ್ರಮುಖರು ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದಾರೆ. ಯಶಸ್ಸು ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪುತ್ತೂರಲ್ಲಿ ಆಗ್ತದೆ. ಇದೊಂದು ಸಣ್ಣ ಯೋಜನೆಯಲ್ಲ, ದೊಡ್ಡ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಯೋಜನೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಇನ್ನೊಂದು ಎಷ್ಟು ಜನರ ನಿರೀಕ್ಷೆಯನ್ನು ನಾವು ಮಾಡ್ಬೋದು ಈ ಸಂದರ್ಭದಲ್ಲಿ. ಯಾವುದೇ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದರೆ ಮೊದಲನೇದಾಗಿ ಈಗ ಜಾಗರೂಕತೆಯಿಂದ ಕಾರ್ಯಕ್ರಮ ಮಾಡೋದೇ ಮೊದಲ ಯಶಸ್ಸು ಅಂತ ಹೇಳ್ಬೋದು. ಯಾವುದೇ ಅಡಚಣೆಗಳಾಗದೆ, ಯಾವುದೇ ಅನಾಹುತಗಳಾಗದೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಸುರಕ್ಷತಾ ಕ್ರಮಗಳು ಜಾಸ್ತಿ ತಗೊಳ್ಬೇಕಾಗ್ತದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಗಳಾಗಿ ನಾವು ಯಾರನ್ನು ನೋಡಬಹುದು, ಹಾಗೆ ಎಷ್ಟು ಜನ ಸೇರುವಂತಹ ಸಾಧ್ಯತೆ ಇದೆ? ಪುತ್ತೂರಲ್ಲಿ ಎಷ್ಟು ಸಾವಿರ ಜನ ಸೇರಬೇಕು ಅಂತ ನಾವು ಯೋಚನೆ ಮಾಡಲಿಲ್ಲ. ಪುತ್ತೂರಿನಲ್ಲಿರುವಂಥ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿರುವಂಥ ಎಲ್ಲ ದೇಶಭಕ್ತರು ಸೇರಬೇಕು ಅಂತ ಯೋಚನೆ ಮಾಡಿದ್ದೇವೆ. ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ 5,000ಕ್ಕಿಂತ ಜಾಸ್ತಿ ರಾಷ್ಟ್ರಭಕ್ತರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ನಮಗೆ ಈಗ ಇದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಂಥ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಈಗಾಗಲೇ ನಮಗೆ ಬರುವ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆದರೆ ಅಂತಿಮ ಹಂತದಲ್ಲಿ ಏನಾಗ್ತದೆ, ಅವರಿಗೆ ಕೂಡ ರಾಜ್ಯದ ಮತ್ತು ರಾಷ್ಟ್ರೀಯ ಲೆವೆಲಲ್ಲಿ ಯಾವ ರೀತಿ ಕಾರ್ಯಕ್ರಮ ಬಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಆದರೆ CT ರವಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರು ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ಸಂಘಟನೆಯ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಕೋರ್ ಕಮಿಟಿ ಸದಸ್ಯರಾಗಿ ಇರ್ತಾರೆ. ನಮ್ಮ ಸಂಸದರು ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಭಾಗವಹಿಸುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ. ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸ್ತಾರೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಭಾಗವಹಿಸ್ತಾರೆ. ಈಗಾಗಲೇ ಅಲ್ಲಿ ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ಅವರ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಜೀವ ಮಠಂದೂರು ಅಲ್ಲಿಯ ಮಾಜಿ ಶಾಸಕರು ಮತ್ತು ಅಲ್ಲಿ ಎಲ್ಲ ಮಂಡಲ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಈ ಜಿಲ್ಲೆಯಲ್ಲಿ ಈ ಸಲ ನಾವು ಪ್ರತ್ಯೇಕವಾಗಿ ಆ ಪುತ್ತೂರು ವಿಧಾನಸಭಾ ಕ್ಷೇತ್ರದೇ ಕಾರ್ಯಕ್ರಮ ಆಗಬೇಕು. ಕಾರ್ಯಕರ್ತರು ಮತ್ತು ಎಲ್ಲ ಅಲ್ಲಿ ಬರುವಂಥ ಎಲ್ಲ ಜನರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯವರನ್ನೇ ಸೇರಿಸಬೇಕು ಅಂತ ಒಂದು ಯೋಚನೆ ಮಾಡಿ ಕೆಲಸವನ್ನು ಮಾಡ್ತಾಯಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.